ಕೆಲವೊಂದು ವಿಷಯ ತೀರಾ ಪರ್ಸನಲ್, ನಮಗೂ ಸಹ ಇರಿಟೇಟ್ ಅನ್ಸುತ್ತಾ ಅಂತ ಅಂದ್ಬಿಟ್ಟು ಅಲಕ್ಕೂ ಎಲ್ರಿಗೂ ಇರಲ್ಲ. ಯಾವುದು ಸಿಹಿ ನೆನಪು, ಯಾವುದು ಕಹಿ ನೆನಪು ಅನ್ನೋದನ್ನೆಲ್ಲ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಯೂಟ್ಯೂಬ್ ಅಂತ ತಮ್ಲೈನ್ ಹಾಕಿದ್ದಾಳೆ. ಏನಪ್ಪ ಯೂಟ್ಯೂಬ್ ಅಂತ ತಮ್ಲೈನ್ ಹಾಕ್ಬಿಟ್ಟು ಏನು ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂತಾ ಇದ್ದೀರಾ? ಆದಷ್ಟು ಬೇಗ ನಿಮ್ಮ ಈ ಒಂದು ಡೌಟ್ಸ್ಗೆ ಕ್ಲಾರಿಟಿ ಕೊಡ್ತೀನಿ. ಇವತ್ತಿನ ಟಾಪಿಕ್ ಬಂದೆ ಯೂಟ್ಯೂಬ್ ಇಂದ ನಾನು ಸಂಪಾದನೆ ಮಾಡ್ತೀನಿ ಏನೋ ಅಂತ ಅನ್ಕೊಂಡಿರೋದು. ಅದು ಸತ್ಯ ಆಗುತ್ತೋ ಅಥವಾ ಸುಳ್ಳಾಗುತ್ತೋ ನನಗಂತೂ ಗೊತ್ತಿಲ್ಲ. ಆದ್ರೂ ಸಹ ನಾನು ಯೂಟ್ಯೂಬ್ನ ಬಿಡ್ತಾ ಇಲ್ಲ. ಹಾಗಂತ ಯೂಟ್ಯೂಬ್ ಇಂದ ಸಂಪಾದನೆ ಆಗೋದು ಸುಳ್ಳು ಅಂತಾನೂ ಸಹ ನಾನು ಹೇಳ್ತಾ ಇಲ್ಲ. ಆದ್ರೆ ಎಲ್ರಿಗೂ ಆಗಲ್ಲ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಲಕ್ ಅನ್ನೋದು ತುಂಬಾ ಮುಖ್ಯ. ಲಕ್ ಅನ್ನೋದು ಇರ್ಲೇಬೇಕು ಸ್ವಲ್ಪನಾದ್ರೂ. ಆ ಲಕ್ಕು ಎಲ್ರಿಗೂ ಇರಲ್ಲ. ಲಕ್ ಮುಖ್ಯ ಅಲ್ಲ, ನಾವು ಮಾಡೋ ವಿಡಿಯೋದಲ್ಲಿರೋ ವಿಷಯ ಆಗಿರ್ಬೋದು, ಅಥವಾ ವಾಯ್ಸ್ ಕ್ಲಾರಿಟಿ ಆಗಿರ್ಬೋದು, ವಿಡಿಯೋ ಕ್ಲಾರಿಟಿ ಆಗಿರ್ಬೋದು, ಅದಿದ್ರೆ ಚೆನ್ನಾಗಿ ವಿಡಿಯೋ ತುಂಬಾ ಚೆನ್ನಾಗಿ ಓಡುತ್ತೆ. ಯೂಟ್ಯೂಬ್ ಅಲ್ಲಿ ನಾವು ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ತೀವಿ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ನಾನು ಸಹ ಅದನ್ನ ಒಪ್ಕೊಂತೀನಿ. ಯಾಕೆಂದ್ರೆ ಅದು ತುಂಬಾನೇ ಮುಖ್ಯ. ಅದು ಹೇಗೆ 90% ನಾವು ಮಾಡೋ ವಿಡಿಯೋ ಆಗಿರ್ಬೋದು, ಅಥವಾ ವಿಡಿಯೋದಲ್ಲಿರೋ ವಿಷಯ ಆಗಿರ್ಬೋದು, ವಾಯ್ಸ್ ಕ್ಲಾರಿಟಿ ಆಗಿರ್ಬೋದು, ವಿಡಿಯೋ ಕ್ಲಾರಿಟಿ ಆಗಿರ್ಬೋದು, ಇದ್ರ ಜೊತೆಗೆ ಸ್ವಲ್ಪ 10% ಲಕ್ ಅನ್ನೋದು ಸಹ ತುಂಬಾ ಮುಖ್ಯ. ಲಕ್ ಅನ್ನೋದು ಇದ್ರೇನೆ ವಿಡಿಯೋ ತುಂಬಾ ಚೆನ್ನಾಗಿ ಓಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅನ್ನೋದಲ್ಲ, ಅದು ಸತ್ಯನೇ. ಅದು ಸಹ ಯಾಕೆ ಗೊತ್ತಾ? ಯಾಕೆಂದ್ರೆ ನೋಡಿ, ಮನೆಗಳಲ್ಲೇ ನೋಡಿ, ನಾವು ಏನೋ ಒಂದು ವಿಷಯನ ಒಂದು ವಿಷಯ ಆಗಿರ್ಬೋದು, ಅಥವಾ ಏನೋ ಒಂದು ಒಳ್ಳೆ ಕೆಲಸನಾಗಿರ್ಬೋದು ನಾವು ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ. ಆ ಕೆಲಸನ ಗುರುತಿಸಿ ನಮ್ಮ ಮನೆಯಲ್ಲಿ ಯಾರಾದ್ರೂ ಗುರುತಿಸಿ ಅದನ್ನ ಅಪ್ರಿಶಿಯೇಟ್ ಮಾಡಿದ್ರೆ, ಅಥವಾ ನೀವು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ಯಾ, ಗುಡ್, ಒಳ್ಳೇದು, ಇನ್ನೂ ಚೆನ್ನಾಗಿ ಮಾಡು ಅಂತ ಏನಾದ್ರೂ ಒಂದು ಮೆಚ್ಚುಗೆ ಮಾತಾಡಿದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಅವ್ರು ಹಿಂಗೆ ಹೇಳಿದ್ರಲ್ವಾ, ಮನೆಯಲ್ಲಿ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಥವಾ ಬೇರೆ ಯಾರೇ ಆಗಿರ್ಬೋದು, ನಾವು ಒಂದು ಮನೇಲಿ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಆ ಕೆಲಸದ ಬಗ್ಗೆ ಗುರುತಿಸಿ ನಮ್ಗೆ ಅದ್ರ ಬಗ್ಗೆ ಅಪ್ರಿಶಿಯೇಟ್ ಮಾಡಿದಾಗ ನಮ್ಗೆ ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡೋಣ ಅಂತ ಅನ್ಸುತ್ತೆ. ಹಾಗೆ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಫೇಮಸ್ ಆಗಿದ್ದಾರೆ, ಒಳ್ಳೊಳ್ಳೆ ಜನ, ತುಂಬಾ ಜನಗಳ ಪ್ರೀತಿನ ಸಂಪಾದಿಸಿದ್ದಾರೆ. ಅದಕ್ಕೆಲ್ಲ ಕಾರಣ ಏನು? ಅವರು ಪ್ರೀತಿನ ಸಂಪಾದಿಸಿರೋದು. ಜನಗಳು ನೋಡ್ತಾ ಇದ್ದಾರೆ ನಮ್ಮ ವಿಡಿಯೋಸ್ನ ಅಂತ ಅವ್ರಿಗೆ ಗೊತ್ತಾದಾಗ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ಮಾಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೆ ಯೂಟ್ಯೂಬ್ಗೆ ಅಂತ ಟೈಮ್ ಕೊಡ್ಬೇಕು ಅಂತ ಅವರಿಗೆ ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಾರೆ, ಮನಿ ಸ್ಪೆಂಡ್ ಮಾಡ್ತಾರೆ. ಎಲ್ಲದಕ್ಕೂ ಸಹ ಜನಗಳು ತೋರಿಸ್ತಾ ಇರೋ ಪ್ರೀತಿ. ಹಾಗೆ ನಾನು ಹೇಳ್ತಾ ಇರೋದು, ನಾವು ಮಾಡ್ತಾ ಇರೋ ಕೆಲಸ, ನಾವು ವಿಡಿಯೋ ಚೆನ್ನಾಗಿ ಮಾಡ್ತಾ ಇದೀವಿ, ನಮಗೆ ಅನ್ಸಿದ ಮಟ್ಟಿಗೆ ನಾವು ಮಾಡ್ತಾ ಇದೀವಿ. ನಾವು ಮಾಡ್ತಾ ಇರೋ ವಿಡಿಯೋಗೆ ಸ್ವಲ್ಪನಾದ್ರೂ ಮೆಚ್ಚುಗೆ ಅನ್ನೋದು ಬರ್ಬೇಕು, ಅಪ್ರಿಶಿಯೇಟ್ ಅಂತಾರಲ್ಲ, ಅದು ಸಿಗ್ಬೇಕು. ಅದು ಸಿಕ್ಕಿದ್ರೆ ನಮಗೂ ಸಹ, ಮನೇಲಿರೋರು ಸಹ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಏನೋ ನಮ್ಮ ಜೊತೆ, ನಾವು ಮಾಡ್ತಾ ಇರೋ ವಿಡಿಯೋಗೆ ನಮಗೂ ಸಹ ಅಪ್ರಿಶಿಯೇಟ್, ಅಥವಾ ಜನಗಳ ಪ್ರೀತಿ, ಅಥವಾ ನಮ್ಮ ವಿಡಿಯೋ ವೈರಲ್ ಆಗೋದು, ಅಥವಾ ತಕ್ಕ ಮಟ್ಟಿಗೆ ವೈರಲ್ ಅಂದ್ರೆ ತುಂಬಾ ವೈರಲ್ ಅಂತ ಅಲ್ಲ, ತಕ್ಕ ಮಟ್ಟಿಗೆ ಓಡ್ತಾ ಇದೆ ಅಂದ್ರೆ ನಮಗೂ ವಿಡಿಯೋ ಮಾಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬರುತ್ತೆ. ಜೊತೆಗೆ ನಮ್ಮ ಮನೆಯಲ್ಲಿರೋರು, ನಮ್ಮ ಸುತ್ತಮುತ್ತ ಇರೋರು, ಏನೋ ಮಾಡ್ತಾ ಇದ್ದಾಳಪ್ಪ, 4 ಜನ ಅವ್ಳು ಮಾಡ್ತಾ ಇರೋ ವಿಡಿಯೋನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂದಾಗ ಅವರು ಸಹ ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವಾಗ ನಮ್ಗೆ ಏನ್ ಅನ್ಸುತ್ತೆ, ನಾವು ಮಾಡ್ತಾ ಇರೋ ಕೆಲಸ ಇನ್ನೂ ಎಲ್ರಿಗೂ ಇಷ್ಟ ಆಗ್ತಾ ಇದೆ, ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ಮಾಡೋಣ ಅನ್ನೋ ಒಂದು ಯೋಚನೆ ಬರುತ್ತೆ ನಮ್ಗೆ. ಹಂಗಾಗಿ ನಾನು ಹೇಳಿದ್ದು, ಲಕ್ ಅನ್ನೋದು ತುಂಬಾ ಮುಖ್ಯ. ಆ ಲಕ್ಕು ನನ್ಗೆ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಜನಗಳ ಪ್ರೀತಿ ಮುಂದೆ ಸಂಪಾದಿಸ್ತೀನೋ ಬಿಡ್ತೀನೋ ನನಗಂತೂ ಗೊತ್ತಿಲ್ಲ. ಆದ್ರೆ ಆಲ್ರೆಡಿ ಇದುವರೆಗೂ ನಾನು ತುಂಬಾ ಫೇಸ್ ಮಾಡಿದ್ದೀನಿ. ಕೆಲವೊಂದು ವಿಷಯ ತೀರಾ ಪರ್ಸನಲ್ ಆಗಿ ಹೋಗಿದೆ. ಯೂಟ್ಯೂಬ್ ಮಾಡ್ತಿದ್ದೀನಿ ವಿಡಿಯೋ ಅಂತ ಅಂದಾಗ, ಆದ್ರೆ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಯೂಟ್ಯೂಬ್ನ ತುಂಬಾ ದಿನದಿಂದ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡೋದು, ಎಡಿಟ್ ಮಾಡೋದು ಎಲ್ಲಾನು ಮಾಡ್ಕೊಂಡ್ ಬಂದಿದ್ದೀನಿ. ಮಧ್ಯದಲ್ಲಿ ಬ್ರೇಕ್ ಆಯ್ತು, ತುಂಬಾ ಲಾಂಗ್ ಬ್ರೇಕ್ ನ ತಗೊಂಡೆ ನಾನು. ಅದು ಸಹ ನನ್ಗೆ ಎಫೆಕ್ಟ್ ಆಯ್ತು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಷ್ಟಪಟ್ಟು ವಿಡಿಯೋಗಳನ್ನ ಮಾಡ್ಕೊಂಡು ಬಂದಿದ್ದೀನಿ, ಎಡಿಟ್ ಮಾಡ್ತಾ ಬಂದಿದ್ದೀನಿ. ನೈಟ್ ಎಲ್ಲ ಎಷ್ಟೋ ದಿನ ನಿದ್ದೆಗೆ ಇಟ್ಕೊಂಡು ಎಡಿಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ, ತಕ್ಕ ಮಟ್ಟಿಗೆ, ತುಂಬಾ ಅಲ್ಲ ಅಂದ್ರೂ ತಕ್ಕ ಮಟ್ಟಿಗೆ ವಿಡಿಯೋನ ಎಡಿಟ್ ಮಾಡಿ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡಿದ್ದೀನಿ ನಾನು ಅಂತಾನು ಅನ್ಕೊಂಡ್ಬಂದಿದ್ದೀನಿ. ಆದ್ರೂ ಅದು ವರ್ಷದಿಂದನೂ ಯೂಟ್ಯೂಬ್ನ ಮಾಡ್ತಾ ಬಂದಿದ್ದೀನಿ. ಅಂದ್ರೆ ಮಧ್ಯದಲ್ಲಿ ತುಂಬಾ ಲಾಂಗ್ ಬ್ರೇಕ್ ನ ತಗೊಂಡೆ. 3-4 ಸಲ ನಾನು ಯೂಟ್ಯೂಬ್ ಇಂದ ತುಂಬಾ ಲಾಂಗ್ ಬ್ರೇಕ್ ನ ತಗೊಂಡಿದ್ದೀನಿ. ನಾನು ವಿಡಿಯೋ ಮಾಡೋದು ಬೇಡ, ಯೂಟ್ಯೂಬ್ನ ಸ್ಟಾಪ್ ಮಾಡ್ಬಿಡ್ಬೇಕು ಅಂತ ರೀಸನ್ ನಾನು ಹೇಳಲ್ಲ. ಮುಂದೆ ಯಾವ್ದಾದ್ರು ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಏನ್ ರೀಸನ್ ಅಂತ. ಸದ್ಯಕ್ಕೆ ನಾನು ಈಗ ಡಿಸೈಡ್ ಮಾಡಿದ್ದೀನಿ ಅಂದ್ರೆ, ಯೂಟ್ಯೂಬ್ ಇಂದ ನಾನು ಏನ್ ಮಾಡ್ತೀನೋ ಏನೋ ಸಾಧನೆ ನನಗಂತೂ ಗೊತ್ತಿಲ್ಲ. ಆದ್ರೆ ನಾನು ಯೂಟ್ಯೂಬ್ನ ನಂದೊಂದು ಸ್ವೀಟ್ ಮೆಮೊರೀಸ್ ತರ ನನ್ನ ಲೈಫಲ್ಲಿ ಇಟ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ. ಯೂಟ್ಯೂಬ್ ಅನ್ನೋದು ನನ್ನ ಲೈಫಲ್ಲಿ ಒಂದು ಸ್ವೀಟ್ ಮೆಮೊರೀಸ್ ಆಗಿರ್ಬೇಕು ಇನ್ಮೇಲಿಂದ ಅಂತ ಅನ್ಕೊಂಡಿದ್ದೀನಿ. ಏಕೆಂದ್ರೆ ನಾನು ಡಿಸೈಡ್ ಮಾಡಿದೆ, ಯೂಟ್ಯೂಬ್ ಇಂದ ಅದು ಇದು ಅಂದ್ರೆ ಯೂಟ್ಯೂಬ್ನ ವಿಡಿಯೋ ಮಾಡ್ಬೇಕು, ಅದನ್ನ ನನ್ನ ದಿನಚರಿ ಏನಿದೆ ಅದನ್ನ ತೋರಿಸ್ಬೇಕು, ಅಥವಾ ನಾನು ಟೈಲರಿಂಗ್ ವಿಷಯದಲ್ಲಿ ಆ ವಿಷಯನ ತೋರಿಸ್ಬೇಕು, ಅಥವಾ ನಾನು ಹೊರಗಡೆ ಎಲ್ಲಾದ್ರೂ ಟ್ರಿಪ್ ಹೋದ್ರೆ ಅದನ್ನ ತೋರಿಸ್ಬೇಕು ಅಂತ ಇಷ್ಟು ದಿನ ಅನ್ಕೊಂಡಿದ್ದೆ. ಆದ್ರೆ ಇನ್ಮೇಲಿಂದ ಆತರ ರಿಯಾಲಿಟಿ ಏನಿದೆ ಅದನ್ನ ನಾನು ಯೂಟ್ಯೂಬ್ ಅಲ್ಲಿ
ಸ್ಟೋರಿ ಆಗ್ತಾ ಹೋಗ್ಬೇಕು ಅಥವಾ ನಿಮ್ಮ ಹತ್ರ ಹೇಳ್ಕೊಂತ ಹೋಗ್ಬೇಕು ಆ ವಿಷಯಗಳನ್ನ. ಅದು ನನಗೆ ಒಂದು ಸ್ವೀಟ್ ಮೆಮೊರೀಸ್ ತರ ಉಳ್ಕೊಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆಂದ್ರೆ ಮುಂದೆ ಒಂದಿನ ನಾನೊಂದು 40 ಯಾಕೆಂದ್ರೆ 40 ಅಲ್ಲ, ಮುಂದೆ ಒಂದಿನ ನಾನೊಂದು 50 ವರ್ಷನೋ 60 ವರ್ಷನೋ ಆದಾಗ ನಾನು ವಿಡಿಯೋಸ್ನ ನೋಡಿದಾಗ ನನಗೆ ಖುಷಿ ಆಗ್ಬೇಕು, ಓ ನಾನು ಈ ತರ ಮಾತಾಡಿದ್ನ. ಮತ್ತೆ ಕೆಲವೊಂದು ನನ್ನ ಲೈಫಲ್ಲಿ ಬಂದು ಓದೋರು ಅಥವಾ ಇರೋರು, ನನ್ನ ಲೈಫಲ್ಲಿ ಇರೋರು ಅಥವಾ ಬಂದು ಹೋಗಿರೋರು, ಸ್ವೀಟ್ ಮೆಮೊರೀಸ್ನ ಬಿಟ್ಟೋಗಿರೋರು, ಬ್ಯಾಡ್ ಮೆಮೊರೀಸ್ನ ಇಟ್ಟೋಗಿರೋರು, ಈ ಥರ ಎಲ್ಲ ಇರ್ತಾರಲ್ಲ, ಆ ಒಂದು ಸಂದರ್ಭಗಳನ್ನ, ಆ ಒಂದು ಜನಗಳ ಬಗ್ಗೆ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಇನ್ಮೇಲಿಂದ. ನಾನು ಯಾವಾಗಲೂ ಒಂದಿನ ವಿಡಿಯೋನ ತೆಗೆದು ನೋಡಿದಾಗ ನನಗದು ಸ್ವೀಟ್ ಮೆಮೊರೀಸ್ ಆದರೆ ನನಗೆ ಖುಷಿ ಕೊಡುತ್ತೆ, ಅಥವಾ ಅದು ಬ್ಯಾಡ್ ಮೆಮೊರೀಸ್ನ ನಾನು ಶೇರ್ ಮಾಡ್ಕೊಂಡಿದ್ರೆ ಸ್ವಲ್ಪ ದುಃಖನ ಜಾಸ್ತಿ ಮಾಡುತ್ತೆ, ಮತ್ತು ಆವಾಗ ಆ ಥರ ಇತ್ತ ಅನ್ನೋದು ನನಗೆ ನೆನಪಾಗುತ್ತೆ ಹಾಗೆ ಅಂತ ಅನ್ಕೊಂಡಿದ್ದೀನಿ. ಇನ್ಮೇಲಿಂದ ನಾನು ಯೂಟ್ಯೂಬಿಂದ ಏನು ಮಾಡ್ತೀನೋ ಅಂದರೆ ಸಂಪಾದನೆ ಮತ್ತು ವಿಡಿಯೋ ವೈರಲ್ ಆಗೋದು ಅಥವಾ ಜನಗಳು ನೋಡಬೇಕು, ಮೆಚ್ಚುಗೆ ಆಗಬೇಕು ಅನ್ನೋದನ್ನೆಲ್ಲ ಬಿಟ್ಟು ನಾನೊಂದು ಯೂಟ್ಯೂಬ್ನ ನನ್ನ ಡೈರಿ ಆಗಿ ನಾನು ಈಗ ಡೈರಿನಲ್ಲಿ ನಾವು ಬರ್ದಿರ್ತೀವಲ್ವಾ, ಆ ಥರ ಆಯಿತು ಈ ಥರ ಆಯಿತು ಅಂದ್ಬಿಟ್ಟು ಅದನ್ನು ನಾನು, ಅಂದರೆ ಇದು ಓಪನ್ ಡೈರಿ ಪರ್ಸ್ನಲ್ ಡೈರಿ ಅಲ್ಲ, ಇದು ಓಪನ್ ಡೈರಿ. ಡೈರಿ ಅಂದರೆ ಪರ್ಸ್ನಲ್ ಇರಬೇಕಲ್ವಾ, ಯಾರಾದರೂ ಯೂಟ್ಯೂಬ್ ವೀಡಿಯೋ ಹಾಕ್ತಾರಾ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನಾನು ಇದನ್ನು ಓಪನ್ ಡೈರಿ ಅಂತ ಅನ್ಕೊತಾ ಇದ್ದೀನಿ. ಏಕೆಂದರೆ ನಾನು ಈ ಓಪನ್ ಡೈರಿನಲ್ಲಿ ನನಗೇನು ಬೇಕೋ, ನನಗೇನು ಬೇಡವೋ, ಯಾವುದು ಸಿಹಿ ನೆನಪು, ಯಾವುದು ಕಹಿ ನೆನಪು ಅನ್ನೋದನ್ನೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ ಅಲ್ಲ, ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ. ನೀವು ಬೇಡ ಅಂದ್ರೂ ಅಥವಾ ನೀವು ಬೇಡ ಅಂದ್ರೂ ನಾನು ಮಾಡ್ಬೇಕಂತ ಡಿಸೈಡ್ ಮಾಡೇ ಬಿಟ್ಟಿದ್ದೀನಿ. ಯಾಕೆಂದ್ರೆ ಬೇಡ ಅಂದ್ರೂ ನಾನು ಡಿಸೈಡ್ ಮಾಡೇ ಬಿಟ್ಟಿದ್ದೀನಿ. ಹೌದು, ಒಳ್ಳೇದೇ, ಇದನ್ನ ಮುಂದುವರಿಸಿ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಖುಷಿ ಆಗುತ್ತೆ. ಏಕೆಂದ್ರೆ ಆಗ್ಲೇ ಹೇಳಿದ್ನಲ್ಲ ನಾನು, ಯಾರಾದ್ರೂ ಮೆಚ್ಚುಗೆ, ನಾವು ಮಾಡೋ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸೋರಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿ ವಿಡಿಯೋಸ್ನ ಮಾಡ್ಬೋದು ಅನ್ನೋದೊಂದು ಎನರ್ಜಿ ಬೂಸ್ಟ್ ಅಂತಾರಲ್ಲ, ಅದು ಸಿಗುತ್ತೆ. ಇನ್ನು ಚೆನ್ನಾಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಏನು ವಿಡಿಯೋಸ್ಗಳು, ಅಂದ್ರೆ ಹಿಂದೆ ಆಗಿರೋದು ಮುಂದೆ ಆಗೋದು ಏನಿದೆಯೋ ಅದನ್ನ ಇನ್ನೂ ಚೆನ್ನಾಗಿ ಮೆಮೊರಿಬಲ್ ಆಗಿ ಯೂಟ್ಯೂಬಲ್ಲಿ ವಿಡಿಯೋನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಶೇರ್ ಅನ್ನೋದಕ್ಕಿಂತ ಸೇವ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಯೂಟ್ಯೂಬ್ ಅನ್ನೋದು ಯಾವತ್ತಿಗೂ ಸಹ ಹೋಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬ ಈಗ ಎಲ್ಲ ಕೆಲವೊಂದು ಸೋಷಿಯಲ್ ಮೀಡಿಯಾಗಳು ಕೆಲವೊಂದು ಬ್ಯಾನ್ ಆಗ್ವಲ್ಲ, ಯೂಟ್ಯೂಬ್ ಯಾವುದೇ ಕಾರಣಕ್ಕೂ ಯಾವತ್ತೂ ಬ್ಯಾನ್ ಆಗಲ್ಲ ಅನ್ಕೊಂಡಿದ್ದೀನಿ. ಅದೊಂದು ಸ್ವೀಟ್ ಮೆಮೊರಿಬಲ್ ಆಗಿ ಉಳ್ಕೊಳ್ಳುತ್ತೆ ಅನ್ಕೊಂಡಿದ್ದೀನಿ. ಏಕೆಂದರೆ ನಮ್ದೊಂದು ಫೋನೇ ಕಳೆದೋಯ್ತು ಅನ್ಕೊಳ್ಳಿ, ಅಥವಾ ನಮ್ಗೆ ಏಜ್ ಆಗಿರುತ್ತೆ, ಏನೋ ಒಂದು ಆದ್ರೆ ಯೂಟ್ಯೂಬ್ ಅನ್ನೋದು ಇದ್ದೇ ಇರುತ್ತೆ. ಇವತ್ತಿಗೂ ಮುಂದೆನೂ ಯಾವತ್ತಿಗೂ ಯೂಟ್ಯೂಬ್ ಅನ್ನೋದಿರುತ್ತೆ, ಹೋಗಲ್ಲ ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ನಮ್ಮ ಒಂದು ಮೆಮೊರೀಸು, ಸ್ವೀಟ್ ಮೆಮೊರೀಸ್ ಆಗಿರ್ಬೋದು ಅಥವಾ ಬ್ಯಾಡ್ ಮೆಮೊರೀಸ್ ಆಗಿರ್ಬೋದು, ಸೇವ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನ್ನೊಂದು ಇದು ಓಪನ್ ಡೈರಿ, ಪರ್ಸನಲ್ ಡೈರಿ ಅಲ್ಲ, ಯೂಟ್ಯೂಬ್ ಅನ್ನೋದು ಓಪನ್ ಡೈರಿ ಥರ ಇದನ್ನು ನಾನು ಇನ್ನು ಮುಂದೆ ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಾನು ಮಾತಾಡುವಾಗ ಹಾ ಅಂತ ಇರ್ತೀನಿ, ಅದು ನಿಮಗೆ ಸ್ವಲ್ಪ ಇರಿಟೇಟ್ ಆಗುತ್ತಾ, ನಿಮಗಾಗುತ್ತಾ ಬಿಡುತ್ತಾ ನನಗಂತೂ ಗೊತ್ತಿಲ್ಲ. ನನಗೆ ನಿಜವಾಗ್ಲೂ ಸ್ವಲ್ಪ ಅಭ್ಯಾಸನೇ ಬಿಡಕ್ಕಾಗಲ್ಲ. ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಅದು ಒಂದು ವರ್ಡ್ನ ಕಂಪ್ಲೀಟ್ ಮಾಡಿ ಇನ್ನೊಂದು ವರ್ಡ್ ಹೇಳುವಾಗ ಅಂತ ಅಂತಾರಲ್ಲ, ಅದು ನಾರ್ಮಲ್ ಆಗಿ ಮಾತಾಡುವಾಗ ಏನು ಅನ್ಸಲ್ಲ. ಈ ರೆಕಾರ್ಡ್ ಮಾಡ್ಬಿಟ್ಟು ನಾನು ಆಮೇಲೆ ಕೇಳ್ತೀನಲ್ಲ, ಆಗ ನನಗೆ ಸ್ವಲ್ಪ ಇರಿಟೇಟ್ ಅನ್ಸುತ್ತೆ. ನಿಮಗೂ ಸಹ ಇರಿಟೇಟ್ ಅನ್ಸುತ್ತಾ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಅಷ್ಟೇ ಇವತ್ತಿನ ವಿಡಿಯೋ. ಚೆನ್ನಾಗಿತ್ತಾ ಅನ್ನೋದಕ್ಕೆ ನಾನೇನು ಯಾವುದೇ ಒಂದು ವಿಡಿಯೋ ಮಾಡಿಬಿಟ್ಟು ತೋರಿಸ್ತಾ ಇಲ್ಲ ಅಲ್ವಾ, ನಾನು ಕುತ್ಕೊಂಡು ಮಾತಾಡ್ತಾ ಇರೋದಲ್ವಾ. ಹೇಗಿತ್ತು ಅಲ್ಲ, ನಾನು ಅನ್ಕೊಂಡಿರೋ ನಾನು ತಗೊಂಡಿರೋ ಈ ಒಂದು ಡಿಸಿಷನ್ ಹೇಗಿದೆ ಅಂದ್ರೆ, ಇದು ಓಪನ್ ಡೈರಿ ಅಂತ ಹೇಳಿದ್ನಲ್ಲ, ಈ ಓಪನ್ ಡೈರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ನಮಸ್ಕಾರ.